ಸುದೀಪ್ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವರು ದರ್ಶನ್ ರವರ ಬಗ್ಗೆ ಹೀಗೆ ಯಾಕಂದ್ರು ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರ ಬೇಲ್ ಅಪ್ಲೈ ಮಾಡಿದ ತಕ್ಷಣ ಎಲ್ಲರೂ ದರ್ಶನ್ ರವರ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೆ. ರಮ್ಯಾ ಹಾಗೂ ಅವರ ಜೊತೆ ಪ್ರಥಮ್ ಹಾಗೂ ನಮ್ಮ ಕೆಲ ನಟರುಗಳು ಮಾತನಾಡುತ್ತಿದ್ದಾರೆ. ಶಿವರಾಜ್ ಕುಮಾರ್, ದೊಡ್ಡ ಮನೆ ಹುಡುಗ ಶಿವರಾಜ್ ಕುಮಾರ್ ಅಂತಲೇ ಹೇಳ್ಬೋದು. ಹೀಗಾಗಿ ಇದರ ಬಗ್ಗೆ ತುಂಬ ಕುಚಿಕು ಗೆಳೆಯನಾದ ಸುದೀಪ್ ರವರು ಒಂದು ಮಾತನ್ನು ಹೇಳಿದರು ಡಿ ಬಾಸ್ ರವರ ಬಗ್ಗೆ. ಅದೇನೆಂದರೆ, ಯಾವಾಗಲೂ ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಮಾತನಾಡಲು ಅಧಿಕಾರವಿಲ್ಲ. ಕೋರ್ಟ್ ಇದೆ, ಕಚೇರಿ ಇದೆ. ಅವರು ಮಾಡಿರುವುದು ಸರಿನಾ ತಪ್ಪಾ ಎಂದು ಕೋರ್ಟು ನಿರ್ಧರಿಸುತ್ತದೆ. ಹಾಗಾಗಿ ನೀವ್ಯಾರೂ ತಲೆಕೆಡಿಸಿಕೊಳ್ಳುವುದೇನು ಬೇಡ, ನೀವು ಆರಾಮಾಗಿ ಇದ್ದರೆ ಸಾಕು ಎಂದು ಅವರು ಎಲ್ಲ ಫ್ಯಾನ್ಸ್ಗಳಿಗೆ ಹೇಳಿದ್ದರು. ಆದರೆ ಅವರು ಏನೇ ಮಾಡಿದರೂ ದರ್ಶನ್ ರವರ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತನಾಡಿಲ್ಲ ಹಾಗೂ ನೆಗೆಟಿವ್ ಆಗಿ ಮಾತನಾಡಿಲ್ಲ. ಯಾವತ್ತೂ ಪಾಸಿಟಿವ್ ಆಗಿ ಮಾತನಾಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಅವರು ಜೈಲಿಗೆ ಹೋದ ನಂತರ ಮಗನ ಮೇಲೆ ಎಂಥ ಪ್ರಭಾವ ಬೀರುತ್ತದೆ ಎಂದರೆ, ಅವನು ಸ್ಕೂಲಿಗೆ ಕೂಡ ಹೋಗದೆ ಮನೆಯಲ್ಲೇ ಅವರ ಅಪ್ಪನ ಬಗ್ಗೆ ತಲೆ ಕೆಡಿಸಿಕೊಂಡು ಇದ್ದ ಹುಡುಗ ಆತ. ಹಾಗಾಗಿ ಅವರ ಬಗ್ಗೆ ಮಾತನಾಡಬೇಕೆಂದರೆ ಅವರ ಫ್ಯಾಮಿಲಿ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ವಿಜಯಲಕ್ಷ್ಮಿ ಅವರು ಇದನ್ನೆಲ್ಲ ನೋಡಿ ತುಂಬ ಬೇಸರಗೊಂಡು ಮನನೊಂದಿಸಿಕೊಂಡಿದ್ದಾರೆ. ಹಾಗಾಗಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಲು ಯಾರಿಗೂ ಅಧಿಕಾರ ಇಲ್ಲ. ಅವರ ತಪ್ಪೇನು ಸರಿಯೇನು ಕೋರ್ಟ್ ಜಡ್ಜ್ಮೆಂಟ್ ನೀಡುತ್ತದೆ ಎಂದು ತನ್ನ ಗೆಳೆಯನಾದ ಕುಚಿಕು ಗೆಳೆಯನಾದ ದರ್ಶನ್ ರವರ ಬಗ್ಗೆ ಮಾತನಾಡಿದ್ದಾರೆ. ಸುದೀಪ್ ಅವರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ. ಜೈ ಡಿ ಬಾಸ್.